ಎಲ್ರಿಗೂ ನಮಸ್ಕಾರ. ಈಗ ಶ್ರಾವಣ ಶುರುವಾಗಿರೋದ್ರಿಂದ ಸಾಲಾಗೆ ಹಬ್ಬಗಳು ಬರುತ್ತೆ. ಅದಕ್ಕೆ ಇವತ್ತೇನಾದ್ರು ಸ್ವೀಟ್ ಮಾಡೋಣ ಅಂದ್ಕೊಂಡು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಒಬ್ಬಟ್ಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಚೊಂಬಷ್ಟು ನೀರನ್ನು ತೊಗೊಂಡಿದ್ದೀನಿ. ಆದರೆ ನಿಮಗೆ ಸಾರಿಗೆ ಕಟ್ಟೆಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಬಿಸಿಯಾಗಿದ್ದ ನಂತರ 3 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ತೀನಿ. ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು 20 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಬೇಳೆ ಮುಕ್ಕಾಲು ಭಾಗ ಬೆಂದಿದೆ. ನೀರನ್ನು ಸಪ್ರೇಟ್ ಮಾಡಿ ಬೇಳೆನ ಇಟ್ಕೊಳ್ತೀನಿ. ಈಗ ಇದಕ್ಕೆ 3 ಲೋಟ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಳೆನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ. ಬೆಲ್ಲದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ. ಹಾಗೆ ಒಂದು 5 ಏಲಕ್ಕಿನ ಹಾಕಿ ಬೇಳೆನ ತಣ್ಣಗಾಗಲಿಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬಿಡೋಣ. 3 ಲೋಟ ಮೈದಾ ಹಿಟ್ಟು, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಹಾಕಿ ನಾದ್ಬಿಟ್ಟು ಕಲಿಸ್ಕೊಳ್ಬೇಕು. ಲಾಸ್ಟಲ್ಲಿ 1-2 ಚಮಚ ಎಣ್ಣೆನ ಹಾಕಿಬಿಟ್ಟು ಮತ್ತೆ ನಾದ್ಬಿಟ್ಟು ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಬೇಕು. ಈ ಕಡೆ ಬೇಳೆ ತಣ್ಣಗಾದ ನಂತರ ಹೂರಣ ರುಬ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಆದ ನಂತರ ಒಂದು ಬಟರ್ ಶೀಟ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಹರಡ್ಕೊಂಡು ಮಧ್ಯದಲ್ಲಿ ಹೂರಣದ ಉಂಡೆಗಳನ್ನು ಮಾಡಿಟ್ಕೊಂಡು ಸ್ಟಫ್ ಮಾಡ್ಕೊಳ್ತೀನಿ. ನೀವು ಬಟರ್ ಶೀಟ್ ಎಲ್ಲರೂ ಮಾಡ್ಕೊಳ್ಬೋದು, ಇಲ್ಲ ಬಾಳೆ ಎಲೆ ಮೇಲೆ ಕೂಡ ಹೋಳಿಗೆನ ತಟ್ಕೊಳ್ಬೋದು. ಇಲ್ಲಿ ನಾನು ಮತ್ತೆ ಮೇಲೆ ಒಂದು ಶೀಟ್ನ ಹಾಕಿಬಿಟ್ಟು ತಟ್ಕೊಳ್ತೀನಿ. ಈ ಕಡೆ ತವಾ ಕೂಡ ಕಾಯ್ಲಿಕ್ಕೆ ಇಟ್ಟಿದೆ. ತವಾ ಕಾದಿದ ನಂತರ ಒಂದು ಅರ್ಧ ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ತಟ್ಕೊಂಡಿರೋ ಒಬ್ಬಟ್ಟನ್ನು ಹಾಕಿ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಒಂದು ಅರ್ಧ ಚಮಚ ತುಪ್ಪನ ಅಥವಾ ಎಣ್ಣೆನ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಫ್ಟಾಗಿರೋ ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆ ಕೂಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.